स्वागत है आपका बी न्यूज नेशन में। मैं हूं आबिद हुसैन शेख। कर्नाटका में गाय की हत्या निषेध, किसानों का विरोध। घर में बीवी बीमार, इलाज के लिए पैसे नहीं, गाय कोई खरीदता नहीं। राज्य में गौ हत्या कानून लागू है। अगर गाय बीमार और बूढ़ी हो गई तो क्या किया जाए, इस तरह कहते हुए सीएम बसवराज बोम्मई के जिले के किसान विरोध जता रहे हैं कि घर में बीवी बीमार, इलाज के लिए पैसे नहीं, गाय बेचेंगे तो कौन खरीदेगा? क्या येडियुरप्पा खरीदेंगे या बसवराज बोम्मई? कौन हमारी मदद करेगा? इस तरह विरोध जताते नजर आए किसान। क्या राज्य की बीजेपी सरकार इनकी मदद कर पाएगी? क्योंकि गौशाला तो आज तक बने नहीं तो गायों का क्या होगा? किसान तो जहर तक पीने के लिए तैयार हैं। क्या कोई है इनकी फरियाद सुनने वाला? ಪರಿಸ್ಥಿತಿ ಏನೀಗ ನನ್ನ ಹೆಂಗ್ ಕಟ್ಬಿಡ್ಲ ಇದು ಮಾಡ್ರಿ ಯಡಿಯೂರಪ್ಪ ಜಿಲ್ಲಾದವ್ರು ಶಿವಮೊಗ್ಗ ಡಿಸ್ಟಿಕ್ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ನಂದು. ನಾನು ಇಲ್ಲಿ ಮಾರಕ್ ಬಂದ ನನ್ನ ಹೆಂಡತಿ ಹುಷಾರಿಲ್ದಕ್ಕ ಎತ್ತ ತಗೊಂಡ ಯಾರು ಇಲ್ಲ ಇಲ್ಲಿ. ನಾನು ಏನ ವಿಸಾ ಕೊಡಿಬೇಕಾ? ಯಾರಿಗೆ ಕೊಡ್ಲಿ? ಕುತ್ಕೊಂಡು ನಾಲ್ಕನೇ ಮಾಡಿ ಮೂರನೇ ಮಾಡಿ ಕುತ್ಕೊಳ್ಳೋದಲ್ಲ. ಹೋಗಿ ಇಲ್ಲಿ ಬಸವಣ್ಣ ತಗೊಳ್ಳಿ ಬಂದವ್ರ ಕಟ್ಕೊಂಡ್ ಮಾರ್ಬೇಡ್ರಿ ಅಂದ್ರೆ ಅವ್ರು ಬಂದು ತೊಗೊಂಡು ಹೋಗಿ ಅಲ್ಲಿ ಸಾಕನ್ ಬಿಲ್ಡಿಂಗ್ ಮುಂದೆ ಕಟ್ಕೊಂಡು ಎಲ್ಲ ಖರೀದಿ ಮಾಡ್ಕೊಂಡು ಹೋಗ್ಲಿ. ಎಲ್ಲ ಬಂದು ಅದ ಯಡಿಯೂರಪ್ಪನ ಬಂದು ತೊಗೊಂಡು ಹೋಯ್ತ ಹೊಟ್ಟೆ ಸೊಪ್ಪಿ ಹಾಕ್ಲಿ ಅವಕ್ಕ. ರೈತ ಯಾರು ತಗೊಳಂತ ಇಲ್ಲ, ಅವ್ರ ತಗೊಳ್ಳಿ. ಈ ಹಾವೇರಿ ಜಿಲ್ಲಾ ಬೊಮ್ಮಾಯಿ ಸಾಹೇಬ್ರೆ ನೀವು ಒಂದ್ ಹೇಳ್ತೇನೆ ಮನವಿ ನಿಮಗೆ ನೋಡ್ರಿ. ನಾವು ಬಸವಣ್ಣ ಯಾರು ಮಾಡ್ಬೇಕು? ತವರು ಜಿಲ್ಲೆದಾಗ ನೀವು ನಾವೇನು ಮಾಡ್ಬೇಕು? ಬಸವಣ್ಣ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ನೀವು ಮನವಿ ನಾವೇನು ಮಾಡ್ಬೇಕು? ರೈತರು ನೋಡಿ ನಾನು ಹೇಳಿ ಹುಷಾರಿಲ್ಲ, ನಾ ಎತ್ ತಗೊಂಡಾನೆ ನಿಮಗೆ ಮನವಿ ಮಾಡ್ತಾನೆ, ನಿಮಗೆ ಮನವಿ ಮಾಡ್ತಾ ಇದ್ದಾನೆ ಸ್ವಾಮಿ. ನೋಡ್ರಿ ನೀವು ಈ ತರ ಮಾಡ್ತೀರಿ ಅಂದ್ರೆ ನೀವ್ ಏನ್ ಮಾಡ್ತೀರಿ ಮಾಡ್ರಿ. ನಾವು ದನ ಹೊಡ್ಕೊಂಡ್ ಬಂದೇವಿ, ನಮಗೆ ಹೋಗ್ಬೇಕಪ್ಪ. ನಾವ್ ಯಾರಿಗಾದ್ರೂ ಕೊಟ್ಟು ಹೋಗೋದು ನಾವು ನೋಡ್ರಿ. ಮತ್ತೆ ನಿಮ್ ಎದುರಿಗೆ ಮತ್ತ ನಾನು ಇಷ್ಟನೇ ಕುಡಿತೇನೆ. ಮತ್ತೆ ಬಸವರಾಜ್ ಸಾಹೇಬ್ರೆ ನಿಮಗೆ ಮನವಿ ಮಾಡ್ತಾನೆ, ನಮ್ ಜಾನುವಾರುಗಳು ಯಾರಿಗೆ ಕೊಡ್ಬೇಕು? ನಾವು ಗ್ಯಾರಂಟಿ ಕುಡಿತ ಮತ್ತೆ ಸಾಹೇಬ್ರೆ ಮತ್ತೆ ನೋಡ್ರಿ ಬಾಯ ಮತ್ತೆ ಆಗ್ತವೆ. ನೀವು ಇಷ್ಟಿದ್ರೆ ಮತ್ತೆ ಇದು ಮಾಡ್ರಿ. ನಾವ್ ಯಾರಿಗೆ ಕೊಡ್ಬೇಕು? ನಾವು ಕುಡಿಬೇಕಂದ್ರೆ ಕುಡಿತೇವೆ. ನಿಮ್ ಇದ್ರಿಗೆ ಸಾಹೇಬ್ರೆ ನಿಮಗೆ ಮನವಿ ಮಾಡ್ತಾನೆ ಸಾಹೇಬ್ರೆ. ನಮ್ ತವರು ಜಿಲ್ಲಾದವ್ರು ನೀವು, ಹಾವೇರಿ ಜಿಲ್ಲೆ ನೀವು ತವರು ಜಿಲ್ಲೆದವ್ರು ನೀವು ನೋಡ್ರಿ ಮನವಿ ಮಾಡ್ತಾರೆ. ರೈತರು ಜಾನುವಾರುಗಳು ಕೊಡ್ಬೇಕಾ ಬೇಡ ಎಲ್ಲ ನೋಡಿ ತಿಳ್ಕೊಳ್ರಿ ಅಷ್ಟ. ದಾರಿ ಮಾಡ್ತೀವಿ, ದಾರಿ ಮಾಡೋಣ ಅವ್ರಿಗೆ ಕುಡಿಬೇಕಾಗತ್ತಿ ನೋಡಿ ವಿಚಾರ ಮಾಡಿ. ನಮಗೆ ಒಂದು ಕುಡಿಯೋದು ಜಾಸ್ತಿ ಅಲ್ಲ, ನೀವಾಗಿ ರೈತರಿಂದ ವಿಷ ಕುಡ್ಸಕ್ಕಂತದ. ಈಗ ಈ ಎತ್ತುಗಳು ಯಾರು ತಗೊಳಂಗಿಲ್ಲ, ರೈತ ಒಬ್ಬ ತಗೊಳಕ್ ಆಗಲ್ಲ. ವಯಸ್ಸಾಗಿದಾವ ಕಟ್ಟಕ್ ಬಿಟ್ರೆ ಒಬ್ಬನು ತಗೊಳಕ್ ಆಗಲ್ಲ. ಯಾರಿಗ್ ಕೊಡ್ಬೇಕು? ನಾನು ಯಾರಿಗ್ ಕೊಡ್ಬೇಕು ಸರ್? ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಯಾರಿಗೆ ಕೊಡ್ಲಿ ಸರ್? ನಾನು ನಿಮಗೆ ಮನವಿ ಮಾಡ್ತೇನೆ. ನನ್ನ ಸಂತಿಗೆ ಎತ್ತಿಡ್ಕೊಂಬಂದನಿ, ಆರಾಮಿಲ್ಲ, ನನಗೆ ಮಾರಾರಿಲ್ಲ, ದಿಕ್ಕಿಲ್ದ ಕುಂತನಿಲ್ಲಿ. ಯಾವನ್ ತಗಂತಾನೆ ತಗೊಳ್ಳಿ. ಯಾವ ಮುಖ್ಯಮಂತ್ರಿ ಇದಕ್ ಒಯ್ದು ಕಟ್ತವನು ವಿಧಾನಸಭೆಗೆ ಒಯ್ದು ಕೇಳೋರ ಗತಿ ಇಲ್ಲ. ಇಲ್ಲಿ ಜಾನುವಾರುಗಳು ಮುಂದೆ ಹೆಂಗ್ ಮಾಡುತ್ತೀವಿ? ಮುಂದೆ ಹೆಂಗ್ ಮಾಡದಂದ್ರ ಎಲ್ಲಾರು ರೈತ ಒಯ್ಯನ್ರಿ ವಿಧಾನಸಭೆಗೆ ಕೇಶರಿಗೆ ಕಟ್ಟಾನ ತಗೊಂಡ್ ಹಾಕಿ ಅವ್ರು ತಗೊಳ್ಳಿ ಜನನ ರೊಕ್ಕ ಕೊಡ್ಲಿ ನಮ್ಗೆ. ನಾವು ದುಡ್ದು ನಾವ್ ಮಾಡಿ ಇಲ್ಲಿ ಇವ್ರ ಸೆಂಟ ಹರಿಯ ನೀವು ನಾವು ಓಟ್ ಹಾಕಿ ಕಳಿಸಿ ಸೋಳೆ ಮಕ್ಕಳಿಗೆ ಒಂದು ತಿಂಡಿಗೆ ಗಂಜಿಗೆ ಊಟ ಇಲ್ಲ ಕುತ್ಕೊಂಡವಿಲ್ಲಿ. ಸ್ವಾಮಿ ಕೇಳ್ರಿ, ಏನ್ ಮಾಡ್ಬೇಕ್ರಿ ನಾವು ಸ್ವಾಮಿ? ನಮಗ್ ತಿನ್ನ ಗಂಜಿಲ್ಲ, ಮಾಡ್ಕೊಳಕತ್ತೇವೆ. ಎತ್ತು ನಮ್ ಹೆಂಚಿಗೆ ಆರಾಮಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕ್. ನಾನು ಏನ್ ಮಾಡ್ಬೇಕು? ಯಾರು ತಗೊಂಡ ದಿಕ್ಕಿಲ್ಲ ಸ್ವಾಮಿ, ಕೇಳ್ರಿ. ಇದನ್ನ ಯಾರು ತಗೊಳಕ್ ದಿಕ್ಕಿಲ್ಲ ಸ್ವಾಮಿ, ಕೇಳ್ರಿ. ಬರ್ರಿ ಸಾಹೇಬ್ರೆ, ಸಿಎಂ ಸಾಹೇಬ್ರೆ, ಬೊಮ್ಮಾಯಿಯವರೇ
ಸಿಎಂ ಬೊಮ್ಮಾಯಿ ಸಾಬ್ರ ಏನ್ ತೀರ್ಮಾನ ತಗೊಂಡ್ರಿ ರೈತರುಗಳು? ನಮಸ್ಕಾರ ಸಿಎಂ ಸಾಹೇಬ್ರಿಗೆ, ನಮ್ಮ ಮಾತು ಮುಗಿಸ್ತೇವೆ, ನಿಮ್ಗೆ ನಮಸ್ಕಾರ. ಏನು ಗೋಳು ಹಚ್ತೀರ ಹತ್ತಿರ ರೈತರಿಗೆ. और खबरों के लिए देखते रहिए बी न्यूज नेशन।